ಆತ್ಮೀಯ ಹಿರಿಯರ ಅಕ್ಕ ತಂಗಿನ ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರೇ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಇದು ಒಂದು ವಿಶೇಷವಾದಂತಹ ನೂತನವಾದಂತಹ ಒಂದು ಕಾರ್ಯಕ್ರಮ. ನಮ್ಮ ಭಾರತ ದೇಶದಲ್ಲಿ ಸುಮಾರು 90% ಅಷ್ಟು ಜನರು ಅನ್ಆರ್ಗನೈಸ್ಡ್ ಅಂತ ಹೇಳ್ತೀವಿ, ಅಂದ್ರೆ ಅಸಂಘಟಿತ ಕಾರ್ಮಿಕರು ಅಂತ ಹೇಳ್ತೀವಿ. ಸುಮಾರು 90% ಅಷ್ಟು ಜನರು ಇಡೀ ಭಾರತ ದೇಶದಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಬರ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 83% ರಿಂದ 85% ಅಷ್ಟು ಜನರು ಈ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ಇರ್ತಾರೆ. ಸರಿಸುಮಾರು 1,60,00,000 ಕುಟುಂಬಗಳು, 1,60,00,000 ಜನ ಇವತ್ತು ಅಸಂಘಟಿತ ಕಾರ್ಮಿಕರಾಗಿ ನಮ್ಮಲ್ಲಿ ನೋಂದಾಯಿಸಿರ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ. ಬಂಧುಗಳೇ, ನಾವು ಕೊಡ್ತೀವಿ, ನಮಗೆ ಅಸಂಘಟಿತ ವಲಯ ಇರತಕ್ಕಂಥ ನೀವು ಕೊಡಿ ಅಂತ ಬಹಳಷ್ಟು ಜನ ನಮಗೆ ಕೇಳಿದ್ದಾರೆ. ಅದು ಕಾನೂನಾತ್ಮಕವಾಗಿ ಶಾಸನಬದ್ಧವಾಗಿರ್ತಕ್ಕಂಥ ಸೆಸ್ಸು ಕೇಂದ್ರ ಸರ್ಕಾರದ ಗೈಡ್ಲೈನ್ ಜೊತೆಗೆ ಯಾರು ಕನ್ಸ್ಟ್ರಕ್ಷನ್ ವರ್ಕರ್ ಇರ್ತಾರೆ, ಯಾರು ಕಟ್ಟಡ ಕಾರ್ಮಿಕರು ವರ್ಕರ್ ಇರ್ತಾರೆ, ಯಾರು ಕೆಲಸ ಮಾಡ್ತಾರೆ ಕಟ್ಟಡ ಕಾರ್ಮಿಕರಾಗಿ ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಅವರಿಗೆ ಮಾತ್ರ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಅಸಂಘಟಿತ ಕಾರ್ಮಿಕರು ಏನಿದ್ದಾರೆ ಇವರಿಗೆ ಏನೋ ಮಾಡಬೇಕು, ಇವರಿಗೆ ಅನುಕೂಲ ಮಾಡಬೇಕೆಂಬ ಒಂದು ಸದುದ್ದೇಶದಿಂದ ನನ್ನ 2ನೇ ಬಾರಿಯ ಈ ಒಂದು ಸಚಿವಾಲಯ ನನಗೆ ಸಚಿವ ಸ್ಥಾನ ಇದೇ ಇಲಾಖೆ ಸಿಕ್ಕಿದ್ರಿಂದ ನಾವು ಒಂದಿಷ್ಟು ಮಾನ್ಯ ಮುಖ್ಯಮಂತ್ರಿಯವರ ಒತ್ತಡವನ್ನು ಮಾಡಿ ಸ್ವಲ್ಪ ಮೊದಲನೇ ಬಾರಿಗೆ ಹಣವನ್ನು ಸ್ವಲ್ಪ ಸೇರಿಸಿಬಿಟ್ಟು ಇವತ್ತು 91 ಸೆಕ್ಟರ್ಗಳಿಗೆ ನಮ್ಮ ಇಲಾಖೆಯವರು ನಿಮಗೆ ಪಾಂಪ್ಲೆಟ್ ಮುಖಾಂತರ ಮಾಧ್ಯಮದಲ್ಲಿ ಕೂಡ ಕೊಟ್ಟಿದ್ದಾರೆ. ಅವರಿಗೆ ಗುರುತಿಸ್ಬಿಟ್ಟು ನಾವು ಇವತ್ತು ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಬಹಳ ದೊಡ್ಡ ದುಡ್ಡಿಲ್ಲ, ದಟ್ ನಾಟ್ ಎ ಬಿಗ್ ಮನಿ. ಆದರೆ 91 ಸೆಕ್ಟರ್ಗಳಿಗೆ 91 ವರ್ಗಗಳ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಜನರಿಗೆ ನಿಮಗೆ ಸರ್ಕಾರ ರೆಕಗ್ನೈಸೇಷನ್ ಜೊತೆಗೆ ಇವತ್ತು ಸಣ್ಣ ಕಾರ್ಯಕ್ರಮ ಮಾಡಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಸೆಸ್ ಕೇಳಿದ್ದೀನಿ. ಬಂಧುಗಳೇ, ನಮಗೆ ₹1 ಅಥವಾ ₹2 ಕೊಡಿ, ನಮಗೆ ಕೇವಲ 8 ಎಣ್ಣೆ ಆಗಲಿ ₹1 ಕೊಟ್ಟರು ಕೂಡ ನಮಗೆ ಸುಮಾರು 1,200 ಕೋಟಿ 1,500 ಕೋಟಿ ದುಡ್ಡು ಬರ್ತಕ್ಕಂಥ ಆಗುತ್ತೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದು ಹಾಗೇ ಆಗುತ್ತೆ. ಇವತ್ತು ಸಂತೋಷವಾಗಿ ಮಾತನ್ನು ಕೊಡ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಾವಿರಾರು ಕೋಟಿಯಲ್ಲಿ ಅಸಂಘಟಿತ ಕಾರ್ಮಿಕರ ವಲಯ ನಮ್ಗೇನು ಇಲಾಖೆ ಇದೆ, ನಮ್ಮ ಬೋರ್ಡ್ ಇದೆ, ಆ ಬೋರ್ಡ್ಗೆ ದುಡ್ಡು ಬರುತ್ತೆ. ಆ ದುಡ್ಡು ಬಂದ ನಂತರ ಬಹುತೇಕ 90% ಸೇರಿರ್ತಕ್ಕಂಥ ಅಸಂಘಟಿತ ಕಾರ್ಮಿಕರಿಗೆ ಅವರಿಗೆ ಪ್ರಾಮಾಣಿಕವಾಗಿ ಅನುಕೂಲ ಆಗ್ತಕ್ಕಂಥ ಕೆಲಸ ಸಂತೋಷ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮನೆ ಮಾಡ್ತಿದ್ದಾರೆ. ಇವತ್ತು ಎಲ್ಲಾ ಜನರಿಗೆ ಈ ಒಂದು ಕಾರ್ಯಕ್ರಮ ಬಗ್ಗೆ ಮಾಹಿತಿ ಕೊಡಬೇಕಂತ ಹೇಳಿ ನಾವು ಇಂದು ಕಾರ್ಯಕ್ರಮದಲ್ಲಿ ಇಲ್ಲೆಲ್ಲ ಸೇರಿದ್ವಿ. ಬಂಧುಗಳೇ, ಇವತ್ತು ಬೆಳಗ್ಗೆ ಗದಗ ಆಯ್ತು, ಕೊಪ್ಪಳ ಆಗಿದೆ. ಇದು 8ನೇ ಜಿಲ್ಲೆ ನಾವು ಪ್ರವಾಸ ಮಾಡತಕ್ಕಂಥದ್ದು. ಎಲ್ಲಾ ಜಿಲ್ಲೆಗಳಲ್ಲಿ ಇದೇ ರೀತಿಯಾಗಿ ಪ್ರವಾಸ ಮಾಡಬೇಕು, ಅಸಂಘಟಿತ ಕಾರ್ಮಿಕರಿಗೆ ಅವೇರ್ನೆಸ್ ಮೂಡಿಸಬೇಕನ್ನ ಆ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ವಿಶೇಷವಾಗಿ ನಮ್ಮ ಅಕ್ಕ ತಂಗಿಯರು, ತಾಯಿಯರು ಬಂದಿದ್ದೀರಿ. ಎಲ್ಲ ನಮ್ಮ ಅಸಂಘಟಿತ ಕಾರ್ಮಿಕರ ವಲಯದ ಎಲ್ಲ ಮುಖಂಡರುಗಳು, ಟ್ರೇಡ್ ಯೂನಿಯನ್ ಲೀಡರ್ಗಳು ತಾವೆಲ್ಲ ಬಂದಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಬಂದಿದ್ದಕ್ಕೆ ನನ್ನ ವೈಯಕ್ತಿಕ ಪರವಾಗಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ, ನನ್ನ ಸರ್ಕಾರದ ಪರವಾಗಿ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸಂದರ್ಭ ಯಾರು ಆನ್ಲೈನ್ ಆಪ್ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಅಮೆಜಾನ್ ಅಂತ ಕಂಪನಿ, ಸ್ವಿಗ್ಗಿ, ಝೊಮ್ಯಾಟೊ, ಫ್ಲಿಪ್ಕಾರ್ಟ್ ಇರ್ಬೋದು, ಇಂಥ ಒಂದು ಕಂಪನಿಗಳು ಮೇಲೆ ರಿಜಿಸ್ಟರ್ ಮಾಡ್ಕೊಂಡು ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅವರಿಗೆ ನಾವು ಗಿಗ್ ವರ್ಕರ್ಸ್ ಅಂತ ಕರಿತೀವಿ. ಅವರಿಗೆ ವಿಶೇಷವಾದಂತ ನಾವಿತ್ತು ಬಿಲ್ ಅನ್ನು ತಂದಿದ್ದೀವಿ. ಇಡೀ ಭಾರತ ದೇಶದಲ್ಲಿ ಇಂಥ ಒಂದು ಸಮರ್ಪಕವಾದಂತ ಬಿಲ್ ಎಲ್ಲಿಲ್ಲ. ಅದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಿಮ್ಮ ಸೇವಕರಾದ ಸಂತೋಷ್ ಲಾಡ್ ಮಾಡಿದ ಸಂದರ್ಭ ಕೇಳಕ್ಕೆ ಬಿಲ್ ಕೂಡ ತಂದಿದ್ದೇವೆ. ಸಿನಿ ಬಿಲ್ ನಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ವರ್ಷಕ್ಕೆ 4 ಕೋಟಿಗಿಂತ ಹೆಚ್ಚು ಸಿನಿಮಾ ಪ್ರಿಯರು ಬಿಲ್ ಅನ್ನು ಹರಿತಾರೆ, ಅಂದ್ರೆ ಬಿಲ್ ಟಿಕೆಟ್ ಅನ್ನು ಖರೀದಿ ಮಾಡ್ತಾರೆ. ಆ 4 ಕೋಟಿ ಬಿಲ್ಗಳಿಗೆ
ಟ್ರಾನ್ಸ್ಪೋರ್ಟ್ ಬಿಲ್ ಮಾಡಿದ್ವಿ. ಇಲ್ಲಿ ಡಿಸಿ ಅವರು ಎಸ್ಪಿ ಅವರು ಇದ್ದೇವೆ. ಟ್ರಾನ್ಸ್ಪೋರ್ಟ್ ಬಿಲ್ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛೆ ಬಯಸ್ತೇನೆ. ದಿನಕ್ಕೆ ಒಂದು ತಾಸಿಗೆ 20 ಆಕ್ಸಿಡೆಂಟ್ಗಳು ರಿಜಿಸ್ಟರ್ ಆಗ್ತವೆ ದೇಶದಲ್ಲಿ. ತಾಸಿಗೆ ಒಂದು ದಿನಕ್ಕೆ ಸುಮಾರು 480 ಹೆಚ್ಚು ಆಕ್ಸಿಡೆಂಟ್ಗಳು ಆಗ್ತವೆ. ವರ್ಷದಲ್ಲಿ 4,80,000 ಆಕ್ಸಿಡೆಂಟ್ಗಳು, ಜೊತೆಗೆ 1,60,000 ಜನ ಸಾವಿಗೀಡಾಗ್ತಾರೆ. ನೇರವಾಗಿ ಸುಮಾರು 6 ಲಕ್ಷ ಜನಕ್ಕೆ ಕುಟುಂಬಗಳು ನೇರವಾಗಿ ಅನಾನುಕೂಲ ಆದರೆ ಇಂಡೈರೆಕ್ಟ್ ಆಗಿ ಸುಮಾರು 18 ಲಕ್ಷ ಕುಟುಂಬಗಳಿಗೆ ಜನರಿಗೆ ಅನಾನುಕೂಲ ಆಗ್ತಕ್ಕಂಥದ್ದು ಈ ದೇಶ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, the survey of Niti Aayog states the people who are all losing their life, the people who have lost like 1.5 lakh or 1.6 lakh crore people have lost their life due to this accident. The dent for the GDP is over 3%.